ರಾಜಧಾನಿ ಬೆಂಗಳೂರಲ್ಲಿ ಭೂ ಮಾಫಿಯಾ ಎಷ್ಟೊಂದು ಆಕ್ಟಿವ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಇದು. ಸರ್ಕಾರಿ ಭೂಮಿಗೆ ಬೇಲಿ ಹಾಕ್ತಿದ್ದಾರೆ ಭೂಗಳು. ಬೆಂಗಳೂರಲ್ಲಿ ಕಳೆದೊಂದು ವರ್ಷದಲ್ಲಿ 533 ಎಕರೆ ಭೂ ಒತ್ತುವರಿ ತೆರವಾಗಿದೆ. ಅದರ ಮಾರುಕಟ್ಟೆ ಮೌಲ್ಯ 20,000 ಕೋಟಿ. ಸರ್ಕಾರಿ ಭೂಮಿಗೆ ಬೇಲಿ ಸುತ್ತೋ ಕೆಲಸವನ್ನ ಬಿಲ್ಡರ್ಸು ಮತ್ತು ಭೂಮಾಫಿಯಾ ಮಾಡ್ತಾ ಇದೆ. ಸದ್ಯ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ಭೂ ಒತ್ತುವರಿ ಅಂದರೆ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೋ ಅದನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಶನಿವಾರ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಇನ್ನು ಎಸಿಗಳು ಹಂಚಿಕೆ ಮಾಡಿರುವಂಥ ಭೂಮಿ ಅದರ ಮರುತನಿಖೆಗೂ ಕೂಡ ಅದರಲ್ಲಿ ಅನುಮಾನ ಇರೋದರಿಂದ ಅದರ ಮರುತನಿಖೆಗೂ ಕೂಡ ಜಿಲ್ಲಾಧಿಕಾರಿ ನಿರ್ಧರಿಸಿದ್ದಾರೆ. 533 ಎಕರೆ ಭೂ ಒತ್ತುವರಿ ತೆರವಾಗಿದೆ. ಅದರ ಮೌಲ್ಯ 20,000 ಕೋಟಿ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಭೂ ಒತ್ತುವರಿ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಇದರ ಮಧ್ಯೆ ಕೆಲ ಅಧಿಕಾರಿಗಳು ಅನುಮಾನಾಸ್ಪದವಾಗಿ ಭೂಮಿ ಮಂಜೂರು ಮಾಡಿದ್ದಾರೆ. ಅದರ ಬಗ್ಗೆಯೂ ಕೂಡ ಅನುಮಾನ ಇರೋದ್ರಿಂದ ತನಿಖೆ ಮಾಡ್ತೀವಿ ಅಂತ DC ಹೇಳ್ತಾ ಇದ್ದಾರೆ. ಈಗಾಗಲೇ ನಾನು ಚಾರ್ಜ್ ತಗೊಂಡು ನಂತರ ಕಳೆದ ಒಂದು ವರ್ಷದಲ್ಲಿ ಸುಮಾರು ಸರ್ಕಾರದ ಭೂಮಿಯನ್ನು ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅವುಗಳನ್ನು ಸುಮಾರು 540ಕ್ಕೂ ಹೆಚ್ಚು ಎಕರೆ ಜಮೀನನ್ನು ನಾವು ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದು. ಅದರ ಮಾರುಕಟ್ಟೆ ಮೌಲ್ಯ ಸುಮಾರು 15,000 ರಿಂದ 20,000 ಕೋಟಿ ಆಗುತ್ತೆ. ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಹೋದರೆ ಒಂದು 2,500-3,000 ಕೋಟಿ ವ್ಯಾಲ್ಯೂ ಭೂಮಿಯನ್ನು ನಾವು ವಾಪಸ್ ಪಡ್ಕೊಂಡಿದ್ದೀವಿ. ಭಾಳ ಮುಖ್ಯವಾಗಿ ಯಾರು ಒತ್ತುವರಿ ಮಾಡೋರು ಯಾರು ಸಹ ಬಡವರು ಇರೋದಿಲ್ಲ. ಬಡವರು ಯಾರು ಸಹ ಒಂದು ಅವರಿಗೆ 20-30 ಸಹ ಮನೆ ಇಲ್ಲದೆ ಇರೋವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಒತ್ತುವರಿ ಮಾಡೋವಂಥವರೆಲ್ಲ ಬಲಾಢ್ಯರು, ಹಣ ಇರುವಂಥವರು, ಶಕ್ತಿ ಇರುವಂಥವರು, ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂಥವ್ರನ್ನ ಕಡೆಯಿಂದ ಜಮೀನನ್ನ ತೆಗೆದುಕೊಳ್ಳೋದು ಸಾಹಸದ ಕೆಲಸ. ಆ ಕೆಲಸವನ್ನು ನನ್ನ ನೇತೃತ್ವದಲ್ಲಿ ನಮ್ಮ ತಹಸೀಲ್ದಾರ್ಸ್ ಮತ್ತು ವಿಲೇಜ್ ಅಕೌಂಟೆಂಟಿಂದ ಹಿಡಿದು RIಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.